ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಾಗಿ ಮಣ್ಣಿ ಅಥವಾ ರಾಗಿ ಹಾಲ್ಬಾಯ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ತಾಯಿದ್ದೀನಿ. ತುಂಬ ವರ್ಷಗಳಿಂದ ಮಾಡಬೇಕಂತ ಅಂದ್ಕೊತಿದ್ದೆ, ಬಟ್ ನಾನು ಸೋಂಬೇರಿತನದಿಂದ ಮಾಡಿರಲಿಲ್ಲ. ಒಂದು ಅರ್ಧ ಕೆ ಜಿಯಷ್ಟು ರಾಗಿ ತೊಗೊಂಡು ಅದನ್ನು ಓವರ್ನೈಟ್ ನೆನೆ ಇಟ್ಟಿದ್ದೆ. ನೆಕ್ಸ್ಟ್ ಡೇ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಹಾಲು ತೊಗೊಬೇಕು. ಎಷ್ಟಾಗುತ್ತೆ ಅಷ್ಟು ಹಾಲನ್ನ ಚೆನ್ನಾಗಿ ಅದ್ರದ್ದು ಕಪ್ಪುದು ಕಸ ಬರ್ದಿರೋ ರೀತಿ ಸೋದಿಸ್ಕೊಬೇಕು. ಜೊತೆಗೆ ತೆಂಗಿನಕಾಯಿನೂ ಕೂಡ ಮಿಕ್ಸಿ ಮಾಡಿಕೊಂಡು ಅದ್ರದ್ದು ಹಾಲನ್ನ ತೊಗೊಂಡು ಮಿಕ್ಸ್ ಮಾಡಿಕೊಂಡೆ. ಅದೆಲ್ಲ ಪ್ರೊಸೀಜರ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇದ್ರ ಜೊತೆಗೆ ನಾನು ಬೆಲ್ಲನ ಕರಗಿಸ್ಕೊಂಡು ಅದನ್ನು ಕೂಡ ಸೋದಿಸ್ಕೊಂಡು ಮೊದಲು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಗ್ಯಾಸಲ್ಲಿ ಅದು ಫುಲ್ ಮಾಡಿದರೆ ಚಲೋಗುತ್ತೆ ಅಂದ್ಕೊಂಡು ಕುತ್ಕೊಂಡು ನೀಟಾಗಿ ಮಾಡ್ಬೋದು ಅಂತ ಹೇಳಿ ಒಲೆಯಲ್ಲೇ ಮಾಡ್ತಾಯಿದ್ದೀನಿ. ದಪ್ಪು ತಳ ಇರೋವಂಥ ಪಾತ್ರೆಯಲ್ಲಿ ಮಾಡಿದ್ರೆ ಯಾವುದೇ ರೀತಿ ತಳ ಹತ್ತಲ್ಲ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಿಜವಾಗ್ಲೂ ನಾನೇನೋ ತಪ್ಪು ಮಾಡಿದೆ ಅಂತ ಅಂದ್ಕೊತಿದ್ದೆ. ಲಾಸ್ಟಿಗೆ ಚೆನ್ನಾಗಿ ಆ ಕನ್ಸಿಸ್ಟೆನ್ಸಿ ಬಂದಾಗ ಅದಕ್ಕೆ ನಾನು ತುಪ್ಪ ಮತ್ತು ಮೇಲಿಂದ ಏಲಕ್ಕಿ ಹಾಕಿಬಿಟ್ಟು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅದನ್ನು ನಾನು ನೆಕ್ಸ್ಟ್ ಡೇ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕಟ್ ಮಾಡಿದಾಗ ಈ ಥರ ಬಂದಿತ್ತು. ಸಕ್ಕ ಟೇಸ್ಟಿಯಾಗಿತ್ತು, ಸಕ್ಕ ಸಾಫ್ಟಾಗಿತ್ತು. ಬಾಯಲ್ಲಿ ಇಟ್ಟ ತಕ್ಷಣ ಕರಗೋ ರೀತಿ ಇತ್ತು. ಜೊತೆಗಿಂತ ನನ್ನ ಅಜ್ಜಿಗೆ ಸಖತ್ ಇಷ್ಟ ಆಯಿತು ಅಂತ ಹೇಳಿದ್ರು. ಅವರು ಅವಾಗೆಲ್ಲ ನಾಮದಲ್ಗೆ ಅಂತ ಒಂದು ಅಕ್ಕಿಲಿ ಮಾಡ್ತಿದ್ರು, ಬಟ್ ಇದು ರಾಗಿಲಿ ಮಾಡ್ತಾರೆ ಅಂತ ನೋಡಿ ಈ ರಾಗಿದ್ದ ತುಂಬ ಚೆನ್ನಾಗಿದೆ, ಯಾರು ರಾಗಿದ್ದು ಅಂತ ಹೇಳ್ತಾರೆ ಅಂತ ಹೇಳ್ತಿದ್ರು. ನಂಗೆ ಸಖತ್ ಖುಷಿ ಆಯಿತು. ಒಂದು ಪ್ಲೇಟ್ ಆಲ್ರೆಡಿ ಖಾಲಿ ಆಯಿತು, ಇನ್ನೊಂದು ಪ್ಲೇಟ್ ಇದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.